ಹೌದು ವೀಕ್ಷಕರೇ, ಹೀಗೆ ರಾಷ್ಟ್ರೀಯ ಹೆದ್ದಾರಿ 44ರ ಪಕ್ಕದಲ್ಲೇ ಇರುವಂತಹ ಕೆರೆಗಳಲ್ಲಿ ರಾಜಾರೋಷವಾಗಿ ಅಕ್ರಮವಾಗಿ ಕದ್ದು ಮಣ್ಣು ತುಂಬುತ್ತಿರುವುದು. ಚಿಕ್ಕಬಳ್ಳಾಪುರ ತಾಲೂಕಿನಲ್ಲಿ ಮಣ್ಣುಗಳ್ಳರ ಹಾವಳಿ ಹೆಚ್ಚಾಗಿದೆ. ಜೆಸಿಬಿಗಳಿಂದ ರಾಜಾರೋಷವಾಗಿ ಮಣ್ಣು ಹೇಗೆ ತುಂಬುತ್ತಿದ್ದಾರೆ ಅಂತ ನೀವೇ ನೋಡಿ. ಬೆಂಗಳೂರಿಗೆ ಚಿಕ್ಕಬಳ್ಳಾಪುರ ಹತ್ತಿರ ಇರುವುದರಿಂದ ಈ ಭಾಗದ ಜಮೀನುಗಳಿಗೆ ಬಂಗಾರದ ಬೆಲೆ ಬಂದಿದೆ. ಹಾಗಾಗಿ ಚಿಕ್ಕಬಳ್ಳಾಪುರ ತಾಲೂಕಿನಲ್ಲಿ ದೊಡ್ಡ ದೊಡ್ಡ ಲೇಔಟ್ಗಳು ತಲೆ ಎತ್ತುತ್ತಿವೆ. ಇದರಿಂದ ಕೆರೆ ಮಣ್ಣಿಗೆ ದೊಡ್ಡ ಮಟ್ಟದಲ್ಲಿ ಬೇಡಿಕೆ ಇರುವ ಪರಿಣಾಮ ಮಣ್ಣುಗಳ್ಳರು ಒಳ್ಳೆಯ ಉಪಾಯವನ್ನ ಹುಡುಕಿಕೊಂಡು ರೈತರ ತೋಟಗಳಿಗೆ ಮಣ್ಣು ಹೊಡೆಯುವುದಾಗಿ ಹೇಳಿ ಪಂಚಾಯಿತಿ ಮೈನಿಂಗ್ ಅಧಿಕಾರಿಗಳಿಂದ 50ರಿಂದ 100 ಲೋಡ್ಗಳಷ್ಟು ಪರ್ಮಿಷನ್ ತೆಗೆದುಕೊಂಡು ಅಧಿಕಾರಿಗಳ ಜೊತೆ ಶಾಮೀಲಾಗಿ ಚಿಕ್ಕಬಳ್ಳಾಪುರ ತಾಲೂಕಿನ ಸುತ್ತಮುತ್ತಲ ಕೆರೆಗಳಲ್ಲಿ 20ರಿಂದ 30 ಅಡಿಗಳಷ್ಟು ಮಣ್ಣು ತೆಗೆದು ಇಟ್ಟಿಗೆ ಫ್ಯಾಕ್ಟರಿ ಮತ್ತು ಲೇಔಟ್ಗಳಿಗೆ ಮಾರಿಕೊಂಡು ಲಕ್ಷಾಂತರ ರೂಪಾಯಿ ದೋಚುತ್ತಿದ್ದಾರೆ. ಅಕ್ರಮ ಮಣ್ಣುಕಳ್ಳರಿಂದ ಕೆರೆ ಭಾಗಗಳ ರೈತರು ಮತ್ತು ಸ್ಥಳೀಯರಿಗೆ ತಲೆನೋವಾಗಿದ್ದು, ಕೆರೆಗಳಲ್ಲಿ ದೊಡ್ಡ ದೊಡ್ಡ ಗುಣಿಗಳನ್ನು ಇಟ್ಟಿರುವ ಕಾರಣ ಜನರ ಸಾವಿಗೂ ಕಾರಣವಾಗಿದೆ ಎನ್ನುತ್ತಾರೆ ಸ್ಥಳೀಯರು ಆರೋಪಿಸ್ತಾ ಇದ್ದಾರೆ. ಇಲ್ಲಿ ಕೆರೆಯಲ್ಲಿ ಅಕ್ರಮ ಮಣ್ಣು ತೆಗಿತಾ ಇದ್ದಾರೆ. ಇದಕ್ಕೆ ಪರ್ಮಿಷನ್ ಇದೆಯೋ ಇಲ್ಲೋ ಗೊತ್ತಿಲ್ಲ. ಆದರೆ ಈಗ 3 ಜನ 4 ಜನ ಈ ಕೆರೆಯಲ್ಲಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ತೀರ್ಕೊಂಡಿದ್ದಾರೆ. ನೀರು ಸುಮ್ಮನೆ ಕುರಿ ಮೇಯ್ಸ ಬಂದು ಮೀನು ಹಿಡಿಯೋಕೆ ಹೋಗಿ ಅದು ಇದು ಮಾಡ್ಕೊಂಡು ತೀರೋಗಿದ್ದಾರೆ. ಅದರಿಂದ ಇಲ್ಲಿ ಮಣ್ಣೆತ್ತಕ್ಕೆ ಬಹಳ ಅನಾನುಕೂಲ ಆಗುತ್ತೆ ರೈತರಿಗೆ. ಮತ್ತು ಇಲ್ಲಿ ಕುರಿ ಮೇಯಿಸೋರು ದನ ಕರು ಮೇಯಿಸೋದ್ರಿಗೆಲ್ಲ ಹೂಳಿರಲ್ಲ, ಮಣ್ಣೆತ್ತಕ್ಕೆ ಹೋಗ್ತಾರೆ. ಮಣ್ಣೆತ್ತ ಆಳ ಅವ್ರು ಎಷ್ಟು ಮೀಟ್ರ್ ಕೊಟ್ಟಿರ್ತಾರೋ ಗೊತ್ತಿಲ್ಲ, ಆದರೆ ತುಂಬ ಆಳಕ್ಕೆ ಕೆತ್ತಿರ್ತಾರೆ. ಅದು ತುಂಬ ಇದಾಗುತ್ತೆ. ಏನು ರೈತರಿಗೆ ಮತ್ತು ಸಾರ್ವಜನಿಕರು ಓಡಾಡೋ ಜಾಗ ಈ ಸ್ಥಳದಲ್ಲಿ ಇದು ತುಂಬ ಆಳ ಇಕ್ಕಿದ್ರೆ ಅದು ಮನುಷ್ಯರಿಗೆ ತುಂಬ ಅನಾನುಕೂಲ ಆಗುತ್ತದೆ. ಯಾರೆಲ್ಲ ತುಂಬ್ತಾ ಇದ್ದಾರೆ ಸರ್ ಇದು? ಎಲ್ಲ ತುಂಬ್ತಾ ಇದ್ದಾರೆ, ಕೆರೆಯಲ್ಲಿ ಎಲ್ಲರೂ ಬರ್ತಾ ಇದ್ದಾರೆ. ಇನ್ನು ಇದಕ್ಕೆ ಪ್ರತಿಕ್ರಿಯೆ ನೀಡಿರುವ ಜಿಲ್ಲಾ ಉಸ್ತುವಾರಿ ಸಚಿವ ಎಂಸಿ ಸುಧಾಕರ್, ಚಿಕ್ಕಬಳ್ಳಾಪುರ ಭಾಗದಲ್ಲಿ ಜಿಲ್ಲಾ ಪಂಚಾಯಿತಿಗೆ ಸೇರುವ 50 ಕೆರೆಗಳು 100 ಎಕರೆಗಳಷ್ಟಿವೆ. ರೈತರ ತೋಟಕ್ಕೆಂದು ಪಂಚಾಯಿತಿಗಳಲ್ಲಿ ಅನುಮತಿ ಪಡೆದು 1 ಮೀಟರ್ ಅಡಿಗಳಷ್ಟು ತೆಗೆಯಬಹುದು ಅಷ್ಟೇ. ಆದರೆ ಈಗ ಬಹಳಷ್ಟು ಜನ ಖಾಸಗಿ ಮಣ್ಣು ಮಾರಾಟ ಮಾಡುತ್ತಿರುವ ವಿಚಾರ ಈಗಾಗಲೇ ನನ್ನ ಗಮನಕ್ಕೆ ಬಂದಿದೆ. ಆ ರೀತಿ ಆಗದಂತೆ ಕ್ರಮ ತೆಗೆದುಕೊಳ್ಳುತ್ತೇವೆ. ಈ ವಿಚಾರ ಜಿಲ್ಲಾಧಿಕಾರಿಗಳ ಗಮನಕ್ಕೂ ತರುತ್ತೇವೆ. ಲೋಕಸಭಾ ಚುನಾವಣಾ ನೀತಿ ಸಂಹಿತೆ ಮುಗಿದ ನಂತರ ಕಾನೂನು ಕ್ರಮ ತೆಗೆದುಕೊಳ್ಳುವುದಾಗಿ ಹೇಳಿದರು. ಈಗ ನನ್ನೇ ಕೂಡ ನಮ್ಮ ಕ್ಷೇತ್ರದಲ್ಲಿ ಆ ರೀತಿ ಸಮಸ್ಯೆ ಬಂತು, ರಸ್ತೆ ಎಲ್ಲ ಹಾಳಾಗುವಂಥದ್ದಾಯಿತು. ಈಗ ಎಲ್ಲೋ ಒಂದು ಕಡೆ ಸ್ವಲ್ಪ ತಿಳುವಳಿಕೆಯನ್ನು ಕೊಡುವಂಥದ್ದಾಗಬೇಕು. ಮತ್ತು ಅನುಮತಿ ಪಡ್ಕೊಂಡು ತೆಗೆದಾಗ ಕೆರೆಯಲ್ಲಿ ಒಂದು ವೈಜ್ಞಾನಿಕವಾಗಿ ಹೂಳು ತೆಗೆದ್ರೆ ಕೆರೆಯಲ್ಲಿ ನೀರಿನ ಶೇಖರಣೆ ಸಾಮರ್ಥ್ಯನೂ ಜಾಸ್ತಿ ಆಗ್ತದೆ. ಯಾಕಂದರೆ ಸರ್ಕಾರನೇ ಹೂಳು ತೆಗೆಯುವಂಥದ್ದು ಮತ್ತೊಂದು ಮಾಡೋಕ್ಕೆ ಹೋದಾಗ ಭಾಳಷ್ಟು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಬೇಕಾಗುತ್ತೆ. ಆದರೆ ನಾನು ಮನವಿ ಮಾಡುವಂಥದ್ದು ಜಿಲ್ಲೆಯ ಜನತೆಯಲ್ಲಿ, ರೈತರಲ್ಲಿ, ತಮ್ಮ ಜಮೀನಿಗೆ ಮಣ್ಣು ಬೇಕಾದರೆ ಅಥವಾ ಬೇರೆದಕ್ಕೆ ಬೇಕಾದರೆ ತಾವು ಸಂಬಂಧಪಟ್ಟ ಗ್ರಾಮ ಪಂಚಾಯಿತಿಗೆ ಪತ್ರ ಕೊಟ್ಟು ಅನುಮತಿ ಪಡೆದು ಏನು ಅವರು ಸೂಚನೆ ಮಾಡ್ತಾರೆ 1 ಮೀಟರ್ವರೆಗೂ ತೆಗೀಲಿಕ್ಕೆ ಅಷ್ಟು ಮಾತ್ರ ಸೀಮಿತವಾಗಿ ತೆಗೆದ್ರೆ ಏನೂ ತೊಂದರೆ ಇಲ್ಲ. ಆದರೆ ಅವೈಜ್ಞಾನಿಕವಾಗಿ ತೆಗೆದ್ರೆ ತೊಂದರೆ ಆಗುತ್ತೆ. ಅದ್ರ ಮೇಲೆ ಕ್ರಮ ತೆಗೆದುಕೊಳ್ತಕ್ಕಂಥದ್ದಾಗುತ್ತೆ. ರೈತರ ತೋಟಗಳಿಗೆ ಹೊಡಿತೀವಿ ಮಣ್ಣು ಅಂತ ಹೇಳ್ಬಿಟ್ಟು ಪರ್ಮಿಷನ್ ತಗೊಂಡು 20 ಅಡಿ ಡೀಪ್ ಇಟ್ಟು ಕೂಡ ಚಿಕ್ಕಬಳ್ಳಾಪುರದಲ್ಲಿ ಆಲ್ಮೋಸ್ಟ್ ಎಲ್ಲ ಕೆರೆಗಳಲ್ಲೂ ತೆಗೆದಿದ್ದಾರೆ. ಆದರೂ ಅಧಿಕಾರಿಗಳು ಮಾತ್ರ ಕಣ್ಣು ಕಾಣದಂತೆ ವರ್ತಿಸ್ತಾ ಇದ್ದಾರೆ. ಇಲ್ಲ, ಈಗ ಇದು ಹೊಸದಾಗಿ ಈಗ ಚಿಕ್ಕಬಳ್ಳಾಪುರದಲ್ಲಿ ಸಮಸ್ಯೆಗಳು ಬೇರೆ ಸಮಸ್ಯೆಗಳು ಜಾಸ್ತಿ ಇತ್ತು. ಈಗ ಇದು ತಾವು ಹೊಸದಾಗಿ ಹೇಳಿದ್ದೀರಾ, ಖಂಡಿತ ನಾನು ಜಿಲ್ಲಾಧಿಕಾರಿಗಳಿಗೆ ಇವ್ರಿಗೆ ಹೇಳುವಂಥ ಕೆಲಸ ಮಾಡ್ತೀನಿ. ಯಾಕಂದ್ರೆ ಒಟ್ಟಾರೆ ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ದಂಧೆಕೋರರ ವಿರುದ್ಧ ಕಾನೂನು ಕ್ರಮ ತೆಗೆದುಕೊಳ್ಳುತ್ತಾರಾ? ಕಾದು ನೋಡಬೇಕಿದೆ. ಕಳವರ ಅರುಣ್, ಎಂಎಂ ಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.